ಈಗ ಜಸ್ಟ್ ಇಲ್ಲಿ ಬೀಚಿಗೆ ಬಂದೀವ್ರಿಪ್ಪ. ರೂಮ್ ಅಂತ ಇಲ್ಲೇ ಸಿಕ್ತು, ಅದು ಒಂದು ಭಾರಿ ಆಯ್ತು. ಬೀಚ್ ಸೈಡ್ ಈ ಸಲಕ್ಕೆ ಬೀಚ್ ಸೈಡ್ ಇದು ಮಾಡಿವದ ರೂಮ್ಸ್. ಫುಲ್ ಮಸ್ತ್ ಕೋಲ್ಡ್ ಡ್ರಿಂಕ್ ಕೊಡ್ಕೊತ ಬೀಚ್ ವ್ಯೂ ನೋಡ್ಕೊತ ಏನೈತಿಲ್ಲ. ಅಲ್ಲಿ ನಮ್ಮ ರೂಮ್ಸ್ ಅದಾವ, ಅಲ್ಲಿ ರೂಮ್ಸ್ ಐತಿ. ಇಲ್ಲಿ ಗಾಡಿಗೆ ಹೋಗ್ತಾರೆ ಬೀವು ಎಲ್ಲ ಹುಡುಗರು ಕೂತಾರ ನೋಡ್ರಿ. ಇಲ್ಲಿ ನೋಡ್ರಿ ಇಲ್ಲೇ ಫುಲ್ ವ್ಯೂ ಅದ ನೋಡ್ರಲ್ಲ ಹೆಂಗೈತಿ. ಅಣ್ಣ ಇಲ್ಲಿ ಕಂಟೈನರ್ ಹಾಕೊಂಡು ಹೊಂಟತ್ ನೋಡು ಅಣ್ಣ. ಇಲ್ಲಿ ಕಂಟೈನರ್ ಹಾಕೊಂಡು ಒಂದು ಶಿಪ್ ಹೊಂಟತ್ ನೋಡ್ರಿ. ಇಲ್ಲಿ ಕಾಣಿಸ್ತಿರ್ಬೋದು, ಅಲ್ಲಿ ಕಾಣಿಸೋದು ನೋಡ್ರಿ. ಕಂಟೈನರ್ ಹಾಕೊಂಡು ಒಂದು ಇದನ್ನ ಹೊಂಟೈತೆ ಅಲ್ಲಿ ಶಿಪ್. ಬರ್ರಿ ಈಗ ನಮ್ದು ರೂಮ್ ತೋರಿಸ್ತೀನಿ ಬರ್ರಿ ನಿಮ್ಗೆ ಹೆಂಗೈತಿ. ಈಗದಾಗ ಫುಲ್ಲ ಎಲ್ಲ ಹೊರಗಿದ್ದ ಎಲ್ಲ ಇತ್ತಾಗೆಲ್ಲ ಕಾಡ್ ಐತಿ. ಹಾಯ್ ಮಾಡ್ರಿ ಇವ್ರನ್ನ ಹಾಯ್ ಮಾಡ್ಲ. ನಮ್ಮ ಅಪ್ಪ ಗೌಡ್ರ ಇಲ್ಲಿ ಐತಿ ನೋಡ್ರಿ ರೂಮ್. ಇಷ್ಟೇ ಐತಿ ರೂಮ ಇಷ್ಟ. ಹಾಂ ಇಲ್ಲಿ ಬೆಡ್ ಐತಿ. ಇಲ್ಲೆಲ್ಲ ಇದನ್ನಿಟ್ಟು ನಮ್ಮ ಬ್ಯಾಗ್ಸ್ ಅದು ಇಟ್ಟಿವು. ಬರ್ರಿ ಬೀಚಿಗೆ ಹೋಗೋಣ ಬರ್ರಿ. ಈಗ ಹಾಂ ಹೆಂಗ ಬಾ ಅದಕ್ಕೆ ಅಲ್ಲಿ ತೆಗಿಯಕ ಬಾ. ನಾನು ತೆಗಿತೀನಿ, ತೆಗೆದು ಒಂದೇ ಕಡೆ ಇಡ್ತೀನಿ ನಾನು. ಹಾಂ ಅಂತ ಬಾ ಅದಕ್ಕೆ ಬರ್ರಿ ಹೋಗೋಣ ಬರ್ರಿ. ಈಗ ಬೀಚಿಗೆ ಹೋಗೋಣ ಬರ್ರಿ. ಓಪನ್ ಶವರ್ನ ಓಪನ್ ಶವರ್ ಐತ್ರಿ ಇಲ್ಲಿ. ಬರ್ರಿ ಓಪನ್ ಶವರ್ದಾಗ 3 ಮಂದಿ ಹೊಡ್ಕೊತ ಹೋಗ್ತೀವಿ ಇಲ್ಲಿ. ಅವಾಗ ವಿಡಿಯೋ ಮಾಡಕ್ಕೆ ಇಲ್ಲ ಅಲ್ಲಿ ಬರ್ರಿ ಬೀಚಿಗೆ ಹೋಗೋಣ ಮಸ್ತ್ ಪೈಕಿ. ಚಾವಿ ಇಲ್ಲ. ಚಾವಿ ಹಾಕ ಬ್ಯಾಡ ನೋಡ್ರಿ. ಇಲ್ಲೇ ಬೀಚ. ಇಲ್ಲಿ ಬೇಕಾದಂಗೆ ಕೂತು ಊಟ ಮಾಡ್ಬೋದು, ಡ್ರಿಂಕ್ಸ್ ಮಾಡ್ಬೋದು. ನೋಡ್ರಲ್ಲೇ ಎಲ್ಲ ಹುಡುಗರು ಎಲ್ಲ ಶಾರ್ಟ್ಸ್ ಅದು ಹಾಕೊಂಡು ಫುಲ್ ಅಲ್ಲೇ ತಗೊಂಡ್ಬಿಟ್ಟಾರ. ಫುಲ್ ಅಲ್ಲಿಂದ ಶಾರ್ಟ್ಸ್ ನಾನು ಪೂರ ಶಾರ್ಟ್ಸ್ ಹಾಕೊಂಡ್ಬಿಟ್ಟಾಗ ಮಾಡ್ತೀವಿ. ಅರೇ ನೋಡ್ರಿ ಬೀಚ್ ಹಂಗೈತಿ ಇಲ್ಲಿ. ಅಲ್ಲಿಗಿಂತ ಬೆಂಗಳೂರ್ಲಕ್ಕಿಂತನೂ ಮಸ್ತ್ ಐತ್ರಿ ಇದ ಬೀಚ್. ನೋಡಿರಿ ಇದು ಸೇಮ್ ಮುರುಡೇಶ್ವರ ಬೀಚ್ಗೆ ಐತೆ ನೋಡ್ರಿ. ಫುಲ್ ಒಳಗೆ ಹೋದ್ರೂ ಏನೂ ಡೀಪ್ ಇಲ್ಲ ಅಷ್ಟೇ. ಅಲ್ಲಿ ಬಟನ್ ಹೋಗ್ಬೋದು ನೀವು ಬೇಕಾದಂಗೆ. ಫುಲ್ ಅಂದ್ರೆ ಫುಲ್ ದೊಡ್ಡದೈತ್ರಿ ಇದ ಬೀಚ್. ನೀರು ತಂಪದವ ಮಾರೆ. ಯಪ್ಪ ನಾ ಇದನ್ನ ಹಾಕೋತೀನಿ, ಜಿಪ್ ಹಾಕೋತೀನಿ. ನಿನ್ನ ಬಿಡಂಗಿಲ್ಲ ನೀಗ ಗೋಸ್ತ ನೀರು ಈಗ ಇಲ್ಲ ಅಟ್ರ ಒಳಗೆ ಹೋಗುತ್ತೆ. ನಾ ಅದನ್ನೇ ಏನೇನು ಮಾತಾಡ ಕಳೆದಿಟ್ಟು ಬರ್ತೀನಿ ಬಾ ಆರಾಮ್ಸಿರಿ. ಈಗ ಫುಲ್ ಎಲ್ಲ ಅರಿವಿ ಎಲ್ಲ ಕ್ಲೋತ್ಸ್ ಎಲ್ಲ ಕಳೆದಿಟ್ಟು ಬರ್ತೀನಿ ಬರ್ರಿ. ಈಗ ಟಿ ಶರ್ಟ್ ಕಾಯ್ತೀನಿ ಹಂಗ ಬರ್ಲೆ. ಟಿ ಶರ್ಟ್ ಕಳ್ಸಿ ಸಿಗ್ತಡ್ರಿ. ವಿಡಿಯೋ ಮಾಡತ್ತಾನೆ. ಫೋಟೋ ಒಂದು ನೋಡಿ ಪ್ಲೀಸ್ ಒಂದು ಫೋಟೋ. ಇದು ಯಾವ ಮಸಾಜ? ಇದು ತಾಯಿ ಮಸಾಜ್. ತಾಯಿ ಮಸಾಜ್ ಇದೆ. ವಿಡಿಯೋ ರೆಕಾರ್ಡ್ ಆಗ್ತದೆ. ಅಲ್ಲೇ ತೆಗಿತಾರ ಅವ ಯೂಟ್ಯೂಬ್ದಾಗ ಹಾಕ್ತಾನ ಅವ. ಈಗ ಪೈಲ ಇಲ್ಲಿ ದಂಡಿ ತುಂಬ ಇವ್ರ ಸಮುದ್ರ ದೇವ್ರಿ ಇವ್ರ ಹತ್ತಾಗ
ಅಪ್ಪ ಇದಕ್ಕೆ ಏನು ಹೇಳ್ತೀಯ ಏನು ಹೇಳಂಗಿಲ್ಲ ಮರೆ ನೋಡ್ರಿ ಫುಲ್ ಕಾಣಿಸ್ತದೆ ಹೇಳ ಹೇಳ ಎದ್ದು ಇದನ್ನ ಹೇಳ ನಾಗ ಸಾಧುಗಳು ಇರ್ತಾರಲ್ಲ ನೋಡ್ರಿ ಇಲ್ಲಿ ನಮ್ಮ ಮಲ್ಲಿಕಾರ್ಜುನ್ ಪಾಟೀಲ್ ಅವ್ರು ಹೆಂಗಾಗ್ಯಾರ ನೋಡ್ರಿ ಇಲ್ಲಿ ಈಗಪ್ಪ ಬರ್ರಿ ಇನ್ನೊಂದ್ಸಲ ಈಗ ಬೀಚ್ದಾಗ ಹೋಗಿ ಫುಲ್ ಎಲ್ಲ ಮೈಯೆಲ್ಲ ಬರೀ ಇನ್ನೊಂದ್ಸಲ ಹೋಗಿ ಫುಲ್ ಮೈಯೆಲ್ಲ ಉಸುಕಾಯ್ಬಿಟ್ಟೈತಿ ಅದ್ರ ಸಂಬಂಧ ಬೀಚಿಗೆ ಬಂದು ಈಗೆಲ್ಲ ಜಸ್ಟ್ ಇದನ್ನದು ಜಳಕಾಲು ಮಾಡಿದೀವ್ರಿ ಬಾಕಾಟ ಒಂಥರ ಬೀಚ್ ನೀರಿಗೆ ಒಂಥರ ಹೆಂಗೆ ಆಗ್ಬಿಡ್ತೈತೆ ಅಂದ್ರೆ ಅದ ಒಂಥರ ಒಂದು ಮೈಯೆಲ್ಲ ಒಂಥರ ಹೊಡೆದಂಗೆ ಆಗ್ಬಿಡ್ತೈತೆ ಅದ್ರ ಸಂಬಂಧ ಇಲ್ಲಿ ಚೆಕಪ್ ಮಾಡಿ ಊಟಕೊಂಡು ಟೈಮ್ ಎಷ್ಟಾಗೈತೆ ಅಂದ್ರೆ ಈಗ 2:30 ಆಗೈತೆ ರೀ ಬರೀ ಇಲ್ಲಿಂದ 2 ಕಿಲೋ ಬರೀ ಶಿರೋಡ ಐತಿ ಊಟಕೊಂಡು ಭಾಳ ಅಂದ್ರೆ ಭಾಳ ಹೋಗೈತ್ರಿಪ್ಪ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಅದು ಬೆಳಗ್ಗೆ ಏನು ಒಂದು ಇತ್ತಾಗ ಚೋಲೆ ಬಟ್ಟರು ಏನು ಕೊಡ್ತಾರಲ್ಲ ಅದು ಅಷ್ಟೇ ತಿಂದೀವಿ ಮತ್ತೇನು ತಿಂದಿಲ್ಲ ಬರೀ ಹೋಗೋರು ನಮ್ಮ ಹುಡುಗರೆಲ್ಲ ರೆಡಿ ಆಗ್ಯಾರು ಬರೀ ಹೋಗೋರು ನೋಡ್ರಿ ಲೆಟ್ಸ್ ರೈಡ್ ಹಾಕ ಚಸ್ಮಾ ಹಾಕ ಅವ್ರು ನಮ್ಮ ಹುಡುಗ ಚಸ್ಮಾ ಹಾಕ್ತಾನೆ ನನಗೀಗ ಕೆಲ ಹುಡುಗ ಬರೀ ಮತ್ತೆ ಹತ್ತಿರ ಯಾರು ಹತ್ತಿರ ಎಲ್ಲೆಲ್ಲಿ ಹತ್ತಿರ ಜಸ್ಟ್ ಊಟಕ್ಕೆ ಬಂದಿದ್ದೀವಿ ರೀ ಒಂದು 4 ಏನು ಹೇಳಿತ್ಲಪ್ಪ ಬಾಂಗ್ಡಾ ಫಿಶ್ ತಲೆ ಹೇಳಿವ್ರಿ 4 ಫಿಶ್ ಟೇಸ್ಟ್ ಮಾಡೋಣ ಇಲ್ಲಿ ಅಂದ್ರೆ ನಿನ್ನೆ ಅಂದ್ರೆ ಬರೀ ಫಿಶ್ ಟೇಸ್ಟ್ ಮಾಡ್ತೀವಿ ಹೇಳಿಲ್ಲ ಚಪಾತಿ ಕೊಡ್ತಾರಲ್ಲ ತಾಲಿ ಅಂದ್ರೆ ಮತ್ತೆ ಚಪಾತಿ ಕೊಡ್ಬೇಕಲ್ಲ ಅವ್ರು ಚಪಾತಿ ಕೇಳೇನು ಅದನ್ನೊಂದು ಮಾತು ಪಕ್ಕ ಕೇಳ ಏನು ನನಗೆ ಯಾವ ತಂದೂರಿ ಕೊಡ್ತಿರ್ಬೇಕು ಅನ್ಬೋದು ತಂದೂರಿ ಕೊಡ್ತಾರೆ ಒಂದು ಪ್ರಾನ್ಸ್ ಹೇಳ ಒಂದು ಪ್ರಾನ್ಸ್ ಚಲೋ ಬರ್ತಾವ ಫಿಶ್ ಬತ್ ನೋಡ್ರಿ ಈಗ ಫುಲ್ ಬಾಂಗ್ಡಾ ತಲೆ ತೊಗೊಂಡಿದ್ದೀವಿ 4 ಮಂದಿ ಬಾಂಗ್ಡಾ ತಲೆ ತೊಗೊಂಡಿದ್ದೀವಿ ನೋಡ್ರಿ ಏನು ಕೊಟ್ಟಾರ ಅಂದ್ರೆ ಒಂದು ಫಿಶ್ ರೈಸ್ 2 ಚಪಾತಿ ಶೇರ್ವಾ ಇದು ಫಿಶ್ ಚಟ್ನಿ ಕೊಟ್ಟಾರ ಇದೊಂದು ಸೋಲ್ ಕಡಿ ಅದು ಬರ್ತೈತಿ ನಿಪ್ಪಾನಿ ತಾಗದು ಮಾಡ್ತಾರೆ ಹೆಚ್ಚ ಇದು ವೆಜಿಟೇಬಲ್ ಕೊಟ್ಟಾರು ಬಾಕಿ ಬ್ಯಾಟಿಂಗ್ ಮಾಡೋಣ್ರಿ ಈಗ ಬರ್ರಿ ಹೆಂಗೈತಿ ಚಲೋ ಐತಿ ನೋಡೋಣ ಚಲೋ ಐತನ ಜಿಂಗಿ ಅನ್ನಿದ ಚಟ್ನಿ ಅನ್ನೋದು ಜಿಂಗಿ ಮೀನಿಂದ ಇದು ಏನೋ ಚಟ್ನಿ ತಂದಿದ್ನಿ ಅಲ್ಲ ಇದು ಜಿಂಗಿ ಮೀನು ಚಟ್ನಿ ಇದೆ ಅಂದ್ರೆ ಸಣ್ಣ ಇತ್ತಿಟ್ಟ ಮೀನು ಇರ್ತಾವಲ್ಲ ಅದ್ರ ಚಟ್ ಅದ ಫಿಶ್ ನಾನು ಆಹಾ ಫುಲ್ ಸುಡಾತತಿ ಜಸ್ಟ್ ಊಟ ಅದು ಮಾಡ್ಕೊಂಡು ಹೊರಗೆ ಬಂದೀವಿ ಊಟ ಅಂದ್ರೆ ಮಸ್ತ್ ಇತ್ತು ನೋಡ್ರಿ ಈಗ ಶಿರೋಡ ಊರಾಗದೀವು ಹೆಂಗೈತೆ ನೋಡ್ರಿ ಇಲ್ಲಿ ಕ್ಲೈಮೇಟ ಊರ ಈಗೆಲ್ಲ ನಮ್ಮ ದಕ್ಷಿಣ ಕರ್ನಾಟಕ ನೋಡಿದಂಗೆ ಹಾಕತಿ ಕೋಸ್ಟಲ್ ಏರಿಯಾಗಳ ಇದು ಸೇಮ್ ಕೋಸ್ಟಲ್ ಏರಿಯಾನ ನೋಡ್ರಲ್ಲ ಇದು ಹಾಗೆ ಸೇಮ್ ಐತದಾಗ ಊಟ ಅದು ಮಾಡಿ ಬಂದು ಒಂದು ಸ್ವಲ್ಪ ಮಕ್ಕೊಂಡಿದ್ದೀವ್ರಪ್ಪ ಬಾಕಂದ ನಿನ್ನೆ ಅಂದ್ರೆ ಒಂದು ಸ್ವಲ್ಪ ನಿದ್ದೆನೂ ಇದ್ದಿದ್ದಿಲ್ಲ ಏನು ಇದ್ದಿದ್ದಿಲ್ಲ ಅದ್ರ ಸಂಬಂಧ ಮಕ್ಕೊಂಡಿದ್ದೀವಿ ಬರೀ ಈಗ ಒಂದು ಸ್ವಲ್ಪ ಬೀಚ್ ಕಡೆ ಹೊಂಟಿವಿ ಈಗ ಟೈಮ್ ಎಷ್ಟಾಗಿತ್ತು ಅಂದ್ರೆ 5 ಗಂಟೆ ಆಗೈತಿ ಈಗ ಬರೀ ಹೋಗೋಣ ಬೀಚ್ ಸೈಡ ಇದ್ರ ಆ್ಯಕ್ಟಿವಿಟೀಸ್ ನೋಡೋಣ್ರಿ ಆ್ಯಕ್ಟಿವಿಟೀಸ್ ಮಾಡೋದಿತ್ತು ಮಾಡೋಣ ಅಂದ್ರೆ ಇಲ್ಲ ನಮ್ಮ ಗಾಡಿಗಳೆಲ್ಲ ಇಲ್ಲಿ ಪಾರ್ಕ್ ಮಾಡಿವಿ 2 ಮಸ್ತ್ ಅಂದ್ರೆ ಮಸ್ತ್ ವ್ಯೂ ಮಸ್ತ್ ಐತೆ ನೋಡ್ರಲ್ಲ ವ್ಯೂ ಏ ಡಾಗಿ ಶಿಕೊಂದೈತೆ ನೋಡೋದು ಪಾಪ ಇಲ್ಲಿ ವ್ಯೂ ಹೆಂಗೈತೆ ನೋಡ್ರಿ ಮಸ್ತ್ ಐತ್ರಿ ವ್ಯೂ ಅಂದರೆ ಸನ್ಸೆಟ್ ಆಗ ಹಾಂ ಚೆನ್ನಾನ ಬರೋ ಒಂದು 90 ಪೆಟ್ ಚಾ ಕುಡಿತೀವಿ ಈಗ ನಾನು ಏನು ಕೊಡ್ರ ಸಚ್ಚ ಒಂದು ಸ್ವಲ್ಪ ಚಾ ಹಾಂ ಚೆಕ್ಕಿವೆ ಆಗಿದೆ ಅಲ್ಲಿ ಹೋಗೋಣ ಚಾ ಕೊಡಿನ ಬಾ ಒಂದು ಆಗೈತಿ ನಿಜೋಡನ ಅಲ್ಲಿದಾವ ಬಾ ಆ್ಯಕ್ಟಿವಿಟೀಸ್ ಕಡೆ ಬರೀ ಹೋಗೋಣ ಈಗ ಫುಲ್ ಮಸ್ತ್ ಅಂದ್ರೆ ಮಸ್ತ್ ಏನದ ಬಿಡೋಣ ಇಲ್ಲೇ ಏನು ಯಾವ ಹೋದ
ಬೀಚ್ ಹೋಗೋಣ ಬರ್ರಿ ನಾವು ಗೌಡ್ರ ಕುಡಿಗ ಮಸ್ತ್ ಹಾಯ್ ಗೊಪ್ಪಲ ಅವನ ಕಡಿತಂದ್ರೆ ಅದಟ್ಟ ಇಲ್ಲ ಇನ್ನು ಒಟ್ಟೆ ಎಲ್ಲಿ ನಮ್ಮ ಅವ್ವ ಎಲ್ಲರೂ ಹೋದ್ನಂದ್ರೆ ಏನು ಚಪ್ಪಲ್ಲೇ ಬಿಡ್ತಾಳ್ರಿ ನಮ್ಮ ಅವ್ವ ಎಲ್ಲಿ ಹೋಗಲ್ರಿ ನಾ ಅಂತ ಅತ್ತಾಗ ಇನ್ನೊಂದು 3-4 ತಿಂಗಳು ಎಲ್ಲಿ ಹೋಗಲ್ಲತ್ತಾಗ 3-4 ವರ್ಷ ಹೋಗಲ್ಲ ನಿನ್ನ ಹೊಟ್ಟೆ ಎಲ್ಲಿ ಹೋಗಲ್ಲ ಅತ್ತಾಗ ಅಡ್ಡಾಡಕ್ಕಿನ ಲೇ ಲಡಾಖ್ ಮುಂದಿನ ವರ್ಷನ ಅದನ್ನ ಮುಂದಿನ ವರ್ಷ ಕೊಂಡ್ರಿ ಲಡಾಖ್ ಫುಲ್ ಎಲ್ಲ ರೊಕ್ಕ ಇಕ್ಕ ಮಾಡ್ಕೊಂಡು ಹೋಗ್ಬೇಕ್ರಿ ಲಡಾಖ್ ಹೋಗೋದಾದ್ರೆ ಈಗೇನು ಬೇಡ ಬರೀ ವ್ಯೂ ನೋಡಿ ಹೆಂಗೈತಿ ನಿಮ್ಗೆ ಈಗಂತ್ರ ಮಸ್ತ್ ಅಂದ್ರೆ ಮಸ್ತ್ ಐತ್ರಿ ವ್ಯೂ ಬೀಚ್ ಸೈಡ್ ಒಂದು ಹಿಂಗೆ ಅದನ್ನ ಸೂರ್ಯನ ನೋಡ್ಕೊತ ಕೂತ್ ಅದು ಸನ್ಸೆಟ್ ಆಗೋದು ನೋಡ್ಕೊತ ಕುಂಡ್ರದನ ಒಂದು ಭಾರಿ ಮಜಾ ರೀ ಮಸ್ತ್ ಅಂದ್ರೆ ಮಸ್ತ್ ಕಾಣಿಸ್ತದ ಅವ್ರು ಒಂದು 2 ಕಿಲೋಮೀಟ್ರ್ ನೋಡ್ಕೊತ ಬಂದೀವಿ ನೋಡ್ರಿ ಮರ ಈಗತ್ತಾಗ ಈಚೆ ಕಡೆನೂ ಅಲ್ಲಿ ರೆಸಾರ್ಟ್ಗಳು ಅದಾವು ಇತ್ತಾಗೆಲ್ಲ ಇತ್ತಾಗೂ ರೆಸಾರ್ಟ್ಗಳು ಅದಾವೆ ಬರ್ರಿ ಹೋಗೋಣ ಈಗ ಎಲ್ಲಿ ಅಡ್ಡಾಡಪ್ಪ ಅಂದ್ರೆ ಮಾರ ಯಾಕಂದ್ರೆ 4-5 ತಿಂಗಳು ಬರೀ ಅಡ್ಡಾಡೋದು ಮಾಡತ್ತೀನತ್ತಾಗ ಭಾಳ ಅಂದ್ರೆ ಪಾಕೆಟ್ ಆಗತ್ತೈತೆ ಅದ್ರ ಸಂಬಂಧ ಒಟ್ಟೆ ಎಲ್ಲಿ ಅಡ್ಡಾಡಪ್ಪ ಅಲ್ಲಿನ ಮೇಲಂತೆ 31st ಓಕೆ ನಾಳೆ ಅಂತ ರೆವಲ್ಯೂಷನ್ ಒಂದು ಏನಾರು ಒಂದು ಹೊಸದು ಹಾಕೊಂಡು ನಾಳೆಯಿಂದ ಹೊಸ ಜೀವನ ಏನಾರು ಒಂದು ಸ್ಟಾರ್ಟ್ ಮಾಡಿ ಹೊಸದಾಗಿ ಜರೆ ಇಲ್ಲಿ ನೀರಿನಾಗ ಆಟ ಆಡೋ ಮುಂದಾಗ ಇಷ್ಟೇನು ಇದ್ದಿದ್ದಿಲ್ಲ ವೇವ್ಸ ಆದರೆ ಈಗ ನೋಡ್ರಿ ಕಂಟಿನ್ಯೂ ಅದಾವ ಇಲ್ಲಿ ಈಗ ಕಂಟಿನ್ಯೂ ಫುಲ್ ನೋಡ್ರಲ್ಲ ಫುಲ್ ಗಾಳಿನೂ ಬಿಸಾಲ್ತಿ ಗಾಳಿ ಹೆಚ್ಚು ಬಿಸದಂಗೆ ಇವು ವೇವ್ಸು ಹೆಚ್ಚು ಬರ್ತಾವ ನೋಡ್ರಲ್ಲ ಬರ್ರಿ ಫುಲ್ ಮಸ್ತ್ ಆಗಿ ಚಾ ಒಂದೈತಿ ಚಾ ಬಿಸ್ಕಟ್ ತಿನ್ನೋಣ ಬರ್ರಿ चल छैया 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 चल छैया 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 चल छैया 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 चल छैया 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 चल छैया 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 सारी इश्क की छाव चल छैया छैया सारी इश्क की छाव चल छैया पाँव जन्नत चले चल छैया छैया पाँव जन्नत चले चल छैया चल छैया 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 हो यार है जो चिल लगे बोलो हैप्पी न्यू ईयर 2026 हाथ उठा के शोर मचा पार्टी फुल ऑन लाइव चिल लगे बोलो हैप्पी न्यू ईयर 2026 रात लॉन्ग वाइब स्ट्रांग साथ मिलके हाय स्नीकर स्लिपर स्वैग
bag tight, no lights, man, full on night. Selfie, reel, story, done. Midnight mixty, full on fun. DJ drop kare kill track. Crowd bowl, one more back. Hattu bars a big line, na saal ka golden shine. 1, 2, 3, हाँ bass गिरते ही jump करे जान. यार पुराने mood ने. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಏನಪ್ಪ ಅಂತಂದ್ರೆ ಇವತ್ತು 1 ತಾರೀಕು ಇಲ್ಲಿ ಬೆಳಗ್ಗೆ ಎದ್ಬಿಟ್ಟಿಗೆ ಬೀಚ್ ಸೈಡ್ ಬಂದಿದ್ದೀವಿ. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಬ್ರೋ, ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಇನ್ನು ಭಾಳ ಅಂದ್ರೆ ಭಾಳ ಲೇಟ್ ಮಾಡಿ ಮಕ್ಕೊಂದೀವಿ, ಅದ್ರ ಸಂಬಂಧ ಹೇಳೋದು ಲೇಟ್ ಆಗೈತಿ. ಎಷ್ಟಾಗೈತೆ ನಮ್ಮ ಟೈಮಿಗೆ ಒಂದು 9 ಗಂಟೆ ಆಗೈತಿ ಆಲ್ಮೋಸ್ಟ್. ಇನ್ನು ಜಳಕ ಮಾಡಿ ರೆಡಿ ಗಣಪತಿ ಹೋಗೋಣ, ರೆಡಿ ಗಣಪತಿ ದರ್ಶನ ತೊಗೋನು. ಅಲ್ಲಿ ರೆಡಿ ಗಣಪತಿನೂ ಮಸ್ತ್ ಐತಿ. ಅದನ್ನ ತೊಗೊಂಡು ಸೀದಾ ಬೆಳಗಾವಿ ಹೋಗೋಣ. ಬೆಳಗಾವಿಯಿಂದ ಮುಧೋಳ, ಬೆಳಗಾವಿಯಿಂದ ಹರಗಿರಿ ಕ್ರಾಸ್ ಅಲ್ಲಿ ಗಾಡಿ ಹಚ್ಚಿವು. ಅಲ್ಲಿ ಗಾಡಿ ತೊಗೊಂಡು ಇದು ಹೋಗ್ಬೇಕು. ಏನಾರೇ ನ್ಯೂ ಇಯರ್ ಐತಿಲ್ಲ, ಇನ್ನು ಮ್ಯಾಲಿಂದ ಏನಾರು ಹೊಸದು ಏನಾರು ಮಾಡೋರು ಮಾರಾಟ ಸಾಕಾಗಿಲ್ಲ. ಯಾಕಂದ್ರೆ ಈಗ ಏನಾರು ಒಂದು ಚಲೋದು ಏನಾರು ಮಾಡೋ ಇನ್ನು ಮ್ಯಾಲಿಂತ್ರ ಆತಾಗ ಎಲ್ಲಾರು ಒಂದು ರೆವಲ್ಯೂಷನ್ ಇಟ್ಕೊಂಡು ಚಲೋ ತಂಗಿಬಿಡು. ಇನ್ನು ಮ್ಯಾಲಿಂತ್ರ ಹೊಸದೇನಾರು ಮಾಡೋಣ ಏನಾದಾಗ ಹೊಸ ಕಂಟೆಂಟ್ಸ್ ಮಾಡೋನು, ಹೊಸದು ಏನಾರೇ ಮತ್ತು ಹೊಸ ಬಿಸ್ನೆಸ್ ನೋಡೋನು. ಏನಾರು ಚಲೋದು ಜೀವನ ಏನು ಚಲೋ ಐತಿಲ್ಲ ಅದನ್ನ ಮಾಡೋನು ಮ್ಯಾಲೆ ನಿಂತ್ರ ಆತಾಗ. ಭಾಳ ಅಂದ್ರೆ ಭಾಳ ಡೇಟ್ ಮಾಡಿ ಈ ಸಲ ಕಲ್ತಾಗ ಭಾಳ ಅಂದ್ರೆ ಭಾಳ ಕೆಟ್ಟ ಆಗುತ್ತೆ. ಮಾರ್ನಿಂಗ್ ಒಂದು ಬೀಚ್ ಸೈಡ್ ಹತ್ತು ಬಂದಿದ್ದು ಹಂಗೆ ನೋಡ್ರಲ್ಲ ಹೆಂಗೈತೆ ಬೀಚ್. ಓಹೋ ಬೀಚ್ ಸೈಡ್ ಹಿಂಗೆ ನೋಡ್ಕೊತ ಇರಾಕೆ ಭಾರಿ ಅಂದ್ರೆ ಭಾರಿ ಮಜಾ ಬರೋದು. ನೋಡ್ರಲ್ಲ ಇಲ್ಲಂತ್ರ ಬೀಚ್ ಇದೆ. ಇದೇನು ಶಿರೋಡ ಬೀಚ್ ಐತಿಲ್ಲ, ಶಿರೋಡ ಬೀಚ್ ಅಂದ್ರೆ ಮಸ್ತ್ ಇತ್ತು ಇದ್ದಾಗ. ಶಿರೋಡ ಬೀಚ್ ನೋಡ್ರಲ್ಲ ಹೆಂಗೈತಿ ಇಲ್ಲಿ ಫುಲ್ ಎಲ್ಲ ನೀರು ಅಲ್ಲಿರ್ತದ. ನೀರು ಅಲ್ಲಿರ್ತದ. ಆ್ಯಕ್ಚುಲಿ ಇಲ್ಲಿ ಎಲ್ಲ ಕದರ್ಸ್ಕೊಂಡು ಇದು ನೋಡ್ರಿ ಇಲ್ಲೆಲ್ಲ ಇದು ಕಟ್ ಆಗೈತಿ ಅದ ಫುಲ್ ಇದೆ ಹೊತ್ತಾಗಿ. ಅಂದ್ರೆ ನೈಟ್ ಇಲ್ಲಿ ಮಟ್ಟನೂ ಬಂದೈತೆ ಅಂದಂಗೆ ಆಗ್ತಿರ್ತಾಗ ನೋಡ್ರಲ್ಲ. ಫುಲ್ ವೇವ್ಸ್ ಹೆಂಗೆ ಅದ್ರ ನೈಟ್ ಹೆಂಗೆ ಆಗತ್ತಲ್ಲ ಹಂಗಂಗೆ ದೊಡ್ಡ ವೇವ್ಸ್ ಬರ್ತಾವ ಇಲ್ಲ. ಇನ್ನೊಂದು ಹೆಂಗೆ ಗೊತ್ತಾನೆ, ಈಗ ನಮ್ಮ ಕಡೆ ಆಲ್ಮೋಸ್ಟ್ ಎಲ್ಲರೂ ಇತ್ತಾಗ ಉಡುಪಿ ಮಂಗಳೂರು ಅದು ಹೋಗಾರ. ಆದ್ರೆ ನಮಗೆ ಇದು ಸಮೀಪ ಭಾಳ ಐತ್ರಿ. ಇದು ಸಾವಂತವಾಡಿಯಿಂದ ಭಾಳ ಸಮೀಪ ಐತ್ರಿ. ಇದು ಒಟ್ಟೆ 200 ಕಿಲೋಮೀಟ್ರ್ ಆಗೈತಿ. ಅವು ಆದ್ರೆ ನಮಗೆ 300-350 ಕಿಲೋಮೀಟ್ರ್ ಆಕವು. ಆದ್ರೆ ಇಲ್ಲಿ ಯಾರು ಹೆಚ್ಚು ಮಂದಿ ಇರಂಗಿಲ್ಲ, ಏನೂ ಇರಲ್ಲ. ಫುಲ್ ಪೀಸ್ ಆಫ್ ಮೈಂಡ್ ರೀ ಇಲ್ಲ. ಅಂದ್ರೆ ಇದನ್ನ ಎಷ್ಟು ಎಕ್ಸ್ಪ್ಲೋರ್ ಯಾರು ಮಾಡಂಗಿಲ್ಲ ಅತ್ತಾಗ. ಯಾಕಂದ್ರೆ ಹೆಂಗೆ ಇವೆಲ್ಲ ಭಾಳ ಅಂದ್ರೆ ಭಾಳ ಅಷ್ಟು ಇಷ್ಟ ಅಂದ್ರೆ ಯಾರು ಮಾಡೋಕೆ ಹೋಗಂಗಿಲ್ಲ. ನೀವು ನತ್ತಾಗ ವಿಡಿಯೋ ಸಹ ನೋಡ್ರಲ್ಲ ಇಲ್ಲಿ ಅಂದ್ರೆ ಯಾರು ಮಂದಿನೂ ಇರಲ್ಲ. ಈಗ ನಾವು ಹೋಗ್ಬೇಕಂದ್ರೆ ಈಗ ನಾವು ಬೀಚ್ಗಳಿಗೆ ನೆಕ್ಸ್ಟ್ ಹೋಗ್ಬೇಕಂದ್ರೆ ಈಗ ನಾವು ಇದಕ್ಕೆ ಹೋಗ್ಬೇಕು. ಎಲ್ಲಿ ಗೋಕರ್ಣ ಹೋಗ್ಬೋದು, ಮುರುಡೇಶ್ವರ ಗೋಕರ್ಣ ಹೋದಿವಿ ಅಂದ್ರೆ ಎಲ್ಲರೂ ಹತ್ತಾವ. ಆದರೆ ಇದ್ದಾಗ ಮಸ್ತ್ ಅಂದ್ರೆ ಮಸ್ತ್ ಐತ್ರಿ. ಇದ್ದಾಗ ಯಾರೂ ಮಂದಿ ಇರಂಗಿಲ್ಲ, ಆಲ್ಮೋಸ್ಟ್ ಯಾರೂ ಅಷ್ಟು ಇರಂಗಿಲ್ಲ. ಅಂದರೆ ಇದು ಮಹಾರಾಷ್ಟ್ರ ಆಗೈತಲ್ಲ ಅಷ್ಟು ಯಾರು ಮಂದಿ ಇಲ್ಲಿ ಹಂಗೂ ಇಲ್ಲತ್ತಾಗ. ಅದು ನಮ್ಮ ಮುಧೋಳದಿಂದ ಬರೋದು ಆದ ಬೆಳಗಾವಿಯಿಂದ ಆಯ್ತು. ಮುಧೋಳದಿಂದ ಭಾಳ ಸಮೀಪ ಇರತ್ತಾಗ. ಬೆಳಗಾವಿಯಿಂದ ಒಂದು 150 ಕಿಲೋಮೀಟ್ರ್ ಐತಿ ನೋಡಿ. ಬೆಳಗಾವಿಯಿಂದ ಒಂದು 150 ಕಿಲೋಮೀಟ್ರ್ ಐತದ ಲೆಕ್ಕ ಹಾಕ್ರಿ ನೋಡು ಯಾವ್ದು ಸಮೀಪ ಅಂತೇಳಿ. ನೀವು ಮತ್ತು ಹೋಗ್ಬೇಕಂದ್ರೆ ಬೀಚ್ಗಳಿಗೆ ಹೋಗ್ಬೇಕಂದ್ರೆ ಮುರುಡೇಶ್ವರಕ್ಕೆ ಹೋಗ್ತೀರಿ. ಇಲ್ಲಿ ಬರ್ರಿ, ಇಲ್ಲಿ ಅಂದ್ರೆ ಭಾರಿ ಆ್ಯಕ್ಟಿವಿಟೀಸ್ ಅದಾವೆ. ಇಲ್ಲಿ ಅಂದ್ರೆ ಮಸ್ತ್ ಅದಾವೆ ಇಲ್ಲಿ ನೋಡಿ ಹೆಂಗೈತೆ ಎಲ್ಲ ಭಾರಿ ಇತ್ತು. ಆಯ್ತಾಗ ಜಳಕ ಮಾಡ್ಬೇಕು. ಫಸ್ಟ್ ಜಳಕ ಮಾಡಿ ರೆಡಿ ಅವಕ್ಕೇನತ್ತಾಗ ರೆಡಿಯಾಗಿ ಊರಿಗೆ ಹೋಗೋಣ ಅಂದ್ರೆ ಭಾರಿ ಅನ್ಸತ್ರಿಪ್ಪ. ಇನ್ನೊಂದು ಹೆಂಗೆ ಗೊತ್ತ, ಒಬ್ಬೊಬ್ಬ ಹಿಂಗೆ ಬೀಚ್ ಮುಂದೆ ಕೂತು ಬೀಚ್ ವ್ಯೂ ನೋಡ್ಕೋತ ಕೂತ್ರು ಅಂದ್ರೆ ಮಜಾನ ಬೇರೆ ಐತದ. ಅದಾಗ ಮಸ್ತ್ ಅನ್ಸತ್ತಪ್ಪ ನನಗಂದ್ರೆ ಬೀಚ್ ವ್ಯೂ ನೋಡ್ಕೋತ ಮುಂದೆ ಕೂತ್ಕೊಂಡು ಸಾಂಗ್ ಕೇಳ್ಕೊತ. ನಿನ್ನ ನೈಟ್ ಎಷ್ಟು ಗಂಟೆ ಮಕ್ಕೊಂದಿವಿ ಅಂದ್ರೆ 2 ಗಂಟೆ ಆಗೈತಿ ನೈಟ್. 2 ಗಂಟೆ ನೈಟ್ ಮಕ್ಕೊಂದಿವಿ. ಇಲ್ಲೇ 1 ಗಂಟೆಗೆ ಬಂದು ಇಲ್ಲಿ ಮಕ್ಕೊಂಬಿಟ್ಟು ಫುಲ್ ಎಲ್ಲ ಪಟಾಕ್ಷಿ ಹಾರ್ಸತ್ತಾರು, ಎಲ್ಲ ಡ್ಯಾನ್ಸ್ ಮಾಡತ್ತರು. ಯಪ್ಪೋ ನೀನು ಡ್ಯಾನ್ಸ್ ನಿನ್ನೆ ಅದಾವ ನನ್ನ ಕಡೆ ವೀಡಿಯೋಸ್ ಎಲ್ಲ ಅದಾವೆ, ತೋರಿಸ್ತೀನಿ ನಿಮ್ಗೆ ಹೆಂಗೈತೆ ಅನ್ನೋದತ್ತಾಗದ. ಅಂದರೆ ಇತ್ತಾಗಂದ್ರೆ ಒಂಥರ ಭಾರಿ ಐತಿ. ಯಾಕಂದ್ರೆ ಲಗುಟ್ನ ಬರ್ತೀವಲ್ಲ 200 ಕಿಲೋಮೀಟ್ರ್ ಒಂದು 5 ತಾಸ್ದಾಗ ಬರ್ಬೋದು ನೀವು ಅತ್ತಾಗ. ಇಲ್ಲಿ ಆದರೆ ಏನೋ ಫುಲ್ ಘಾಟ್ ಐತಿ. ಬೆಳಗಾವಿಯಿಂದ ಏನು ಬಿಡ್ತಿರ್ಲಿ ನೀವು ಅಂಬುಲಿಗೆ ಬರ್ತೀರಿ. ಅಂಬುಲಿಯಿಂದ ಇತ್ತಾಗೇನು ಬರ್ತಿರ್ಲಿ ನೀವು ಫುಲ್ ಅಂದ್ರೆ ಫುಲ್ ಘಾಟ್ ಐತಿ. ಅದ್ರ ಸಂಬಂಧ ನಾನು ನೋಡ್ಕೊಂಡು ಬರ್ಬೇಕು. ಆದ್ರೆ ಘಾಟ್ ಅಂದ್ರೆ ಅಣ್ಣ ಹೋಗ್ತೈತಿ. ಗಾಡಿ ಹೊಡ್ಯಾಕ ಗಟ್ಟಿ ಇರ್ಬೇಕು. ಮತ್ತು ನಮ್ಮನೆ ಗಾಡಿಗೂ ಇರ್ತಾವೆ.
ಈಗ ಜಸ್ಟ್ ಎಲ್ಲ ಇದನ್ನದು ಅಥವಾ ಜಳಕಾದು ಮಾಡಿದ್ದೀವಿ. ಬರೀ ನಾಷ್ಟ ಮಾಡಿ ಭಾಳ ಅಂದ್ರೆ ಭಾಳ ಹಸು ಆಗೈತೆ ಮರೆ ಹೊತ್ತಾಗ. ಇಲ್ಲಿ ನಾಷ್ಟಕ್ಕೆ ಇದು ಮಾಡಿಸಿದ್ದೆವು, ಏನಂತಾರದ ಅವಲಕ್ಕಿ ಮಾಡಿಸಿದ್ದೆವು. ಅವಲಕ್ಕಿ ಸಿಕ್ತು ಮಾರ. ಇಲ್ಲಂತ ಊಟದಂತ ಹೊಟ್ಟೆ ಆಗ್ಬಿಟ್ರಪ್ಪ, ಭಾಳ ಅಂದ್ರೆ ಪಾಕಟ್ಟಿತ್ತು. ಬರ್ರಿ ಅವಲಕ್ಕಿ ತಿನ್ನೋಣ. ಅವಲಕ್ಕಿ ಮಾಡಿಸಿವು ಫುಲ್ ಪದ್ದಶಿರಿ. ಬರ್ರಿ ನೋಡ್ರಲ್ಲ ಹೆಂಗೆ ತಿನ್ನತ್ತಾರ ಹುಡುಗರು. ರೂಮದು ಎಲ್ಲ ಈಗ ಚೆಕ್ಔಟ್ ಮಾಡಿದೀವಿ. ಬರೀ ಇನ್ನೂ ಎಲ್ಲಿ ಹೋಗ್ಬೇಕಂದ್ರೆ ರೆಡಿ ಗಣಪತಿ ಹೋಗ್ಬೇಕು. ರೆಡಿ ಅಂತ ಮಸ್ತ್ ಅಂದ್ರೆ ಅಲ್ಲಿ ಬೀಚ್ ಮಸ್ತ್ ಐತಿ. ವಾಪಸ್ ಅಲ್ಲಿ ಗಣಪತಿ ಐತಿ, ಗಣಪತಿ ದರ್ಶನ ಮಾಡ್ತೀನಿ. ಬರ್ರಿ ಹೋಗೋಣ ಈಗ ರೆಡಿ ಗಣಪತಿ. ಇಲ್ಲಿಂದ ಒಂದು 25-30 ಕಿಲೋಮೀಟ್ರ್ ಆಕೈತಿನ. ಬರೋ ತೆಲ್ಲಿಗೆ ಇನ್ನೇನು ಹಚ್ಕೊಂಡಿಲ್ರಪ್ಪ. ಬರೀ ಹೋಗೋಣ. ಓಕೆ, ಏನೇನಾಗೈತಿ ಏನೇನಿಲ್ಲ ಎಲ್ಲ ಬಿಲ್ ಮಾಡಿಸ್ಕೊಂಡು ಈಗ ಬಿಲ್ ಮಾಡಿಸ್ಕೊಂಡು ಬರ್ರಿ ಒಳಗೆ ಇರ್ಬೇಕು. ಕೈ ನೋಡ್ತಿದ್ದಿಲ್ಲ ಇಲ್ಲಿ ಫಸ್ಟ್ ಏನು ಇದ್ದಿದ್ದಿಲ್ಲ ಅದ ಇಲ್ಲನ. ಈಗೆಲ್ಲ ಭಾಳ ಯಾವನ ಇಲ್ಲನ. 59 ಹಂಗೈತಿ ಫುಲ್ಲೆಲ್ಲ. ಗಾಡಿ ಕಿಲ್ಲಿ ನಿಮ್ಗೆ ಕೊಟ್ಟು ಆ ಕಡೆ ಐತಿ ನಾನು ಇಲ್ಲಿ ಬರೋದು ನೋಡ್ರಲ್ಲ ಫುಲ್ ರೆಡಿ ಗಣಪತಿ ಅತ್ತಾಗ ಮಸ್ತ್ ಅಂದ್ರೆ ಮಸ್ತ್ ಐತಿ. ಬರ್ರಿ ಹೋಗೋಣ. ನೀವು 2 ದಿನ ಹೋಗ್ಬೇಕ್ರಿಪ್ಪ ದೇವ್ರಿಗೆ ಬಂದೀವು ಗಣಪತಿದ. ಬರ್ರಿ ಹೋಗೋಣ. ಇದಾರಿ ಟೆಂಪಲ್ ಅಂದ್ರೆ ಇದಾರಿ ಟೆಂಪಲ್ ಗಣಪತಿ ಅದ. ಮಸ್ತ್ ಅಂದ್ರೆ ಮಸ್ತ್ ಐತಿ. ಬರ್ರಿ ಒಳಗೆ ಹೋಗೋಣ, ದರ್ಶನ ಮಾಡೋಣ. ದರ್ಶನ ಮೊಬೈಲ್ ಅಲವ್ ಇರಂಗಿಲ್ಲ ಆಲ್ಮೋಸ್ಟ್. ಬರ್ರಿ ಹೋಗೋಣ. ಆದ್ರೆ ಚಪ್ಪಲ್ ಕಡಿನಿಲ್ಲ ಒಳಗೆಲ್ಲ ಇದೆ. ಮಸ್ತ್ ಅಂದ್ರೆ ಮಸ್ತ್ ಐತಿ. ಮೂರ್ತಿ ಐತನ ಈಗ ಮಾಡ್ಯಾರನ. ಅಲ್ಲೈತೆ ನೋಡ್ರಿ ಗಣಪತಿ ಒಳಗೆ. ಇಲ್ಲಿ ಐತೆ ನೋಡ್ರಿ ಗಣಪತಿ. ದರ್ಶನ ಮಾಡ್ಕೊಂಡು ಇಲ್ಲೇ. ಇನ್ನೊಂದು ವಿಶೇಷತೆ ಏನಪ್ಪ ಅಂದ್ರೆ ಇಲ್ಲೇ ಉದ್ಭವ ಆಗಿದ್ದದ. ಈಗೆಲ್ಲ ಮೂರ್ತಿ ಒಂದು 2 ವರ್ಷದಿಂದ ಏನೂ ಇದ್ದಿದ್ದಿಲ್ಲರಪ್ಪ ಇಲ್ಲಿ. ಬರೀ ಹೋಗೋಣ. ದರ್ಶನ ಅದು ಎಲ್ಲ ಆತೀಗ. ಬರೀ ಹೋಗೋಣ ಈಗ. ದರ್ಶನದ ಎಲ್ಲ ಆತೀಗ. ಬರ್ರಿ ಬೀಚಿಗೆ ಹೋಗೋಣ. ರೆಡಿ ಬೀಚ್ ಗಣಪತಿ ಏನು ಗುಡಿ ಐತ್ಲ ಇಲ್ಲೇ ಬಾಜುನ ಐತಿ. ರೆಡಿ ಬೀಚ್ ಹತ್ರ 3 ಸಲ ಬಂದ. ನೀವು ಏನು ಕೊಡ್ರಿ 3 ಸಲ ಬಂದಾರ ಇಲ್ಲಿ ಅತ್ತಾಗ. ಯಾವ್ದ್ರೂ ಮ್ಯಾಪ್ ಹಾಕ್ತಾನೆ, ಮ್ಯಾಪ್ ಹಾಕೊಂಡು ಬರ್ತಾನೆ ಒಟ್ಟ ಅತ್ತಾಗ. ಆದ್ರೂ ಇಲ್ಲಿ ಮ್ಯಾಪ್ ಹಾಕ್ಲಾರ್ದು ಹಂಗೆ ಬರ್ಬೇಕ್ರಿ ಅತ್ತಾಗ. ನೀವು ಬಂದ ನೀವು ದೊಡ್ಡ ನೀವು 50 ಸಲ ಬಂದಾನತ್ತೀವ. ಇಲ್ಲೇ ಇರ್ತಾನತ್ತೀವ ಸಾವಂತವಾಡ್ಯಾಗನ. ಏ ನಂದು ಹನಿ ಮ್ಯಾಗಿಂದ ಭಾರಿ ಕೂದತ್ ನೋಡೋಣ. ನೋಡ್ರಿ ಕರ್ನಾಟಕನ ನೋಡಿ. ನಾವು ಕರ್ನಾಟಕ ಎಲ್ಲಿ ಬಿಟ್ಕೊಳಲ್ಲ. ಫ್ಲಾಗ್ ಯಾವುದು ಅವನು ನೋಡಿಲ್ಲಿ ಹಳದಿ ಕೆಂಪ ಐತನ. ಅದು ಕೆಂಪ ಹಾಂ ಅಲ್ಲೇ ಗುಡಿ ಒಳಗಿತ್ತನ. ಮಸ್ತ್ ಮಸ್ತ್ ಹಾಂ ಮುಂದೆ ಮೈನಿಂಗ್ ಮಾಡ್ತಾ. ಹಾಂ ಮೈನಿಂಗ್ ಮಾಡ್ತಾರೆ ತೋರಿಸ್ತೀನಿ ಬರ್ರಿ ನಿಮಗೆ. ಯೂಟ್ಯೂಬ್ದಾಗ ಹಾಕ್ತೀನಿ. ಮರಳು ಸಾಗಾಟಿಕೆ ಮಾಡತ್ತೀರ ಕೇಸ್ ಹಾಕ್ಬಿಟ್ರೆ. ಇಲ್ಲೆಲ್ಲ ಫುಲ್ ಏಡುಗಳದವ್ರಿ ಮಾರ್ಯಾ ಕಾಲಾಗದು ಅಂತ. ಏನು ದೊಡ್ಡ ದೊಡ್ಡ ಬೋಗು ಕಸದ ಇದ್ರಾಗ ಎಲ್ಲಾದ್ರೂ ಏಡುಗಳದವು ನೋಡ್ರಿ. ಆದ್ರೆ ಇಲ್ಲಿ ದೊಡ್ಡ ಬಾದ ಮಾರ್ಯಾ ಕಾಲಾಗ ಬತ್ತಿದೆ ಒಂದು. ಇಲ್ಲಿ ಒಂದು ಖುಷಿ ಆಂಜಲ್ ಅಲ್ಲ ಅನ್ನೋದು. ಅಂಜಲ್ ದೊಡ್ಡ ಆಗ್ಲು ಬರ್ತೈತಿ. ಸಣ್ಣ ಮರಿ ಕೊಬ್ಬರಿ ತಿನ್ನಂಗ್ರಿ. ನಾವು ಬಂದಾಗ ಎಲ್ಲ ಕಾಡಿದ್ದಂಗಿತ್ತು. ಶಾಂತ ಐತನ ಇದನ್ನ ಒಂದ್ಸ ಈವ್ನಿಂಗ್ ಟೈಮ್ದಾಗ ಬರ್ಬೇಕನ ಇಲ್ಲನ. ಏನ್ ಶಾಂತ ಐತೆ ಇವತ್ತು ನಿನಗೆ ಹೆಂಗೆ ಅನ್ಸಾತೈತಪ್ಪ. ಇಲ್ಲ ಬಹುಶಃ ಅಲ್ಲಿ ನೋಡಣ ಅಲ್ಲಿ ಅದಾವನ ದೊಡ್ಡ ದೊಡ್ಡ ಎಲೆಗಳು. ಇಲ್ಲಿ ಎಲೆಗಳು ಇಲ್ಲನ ಅಷ್ಟನ. ಗಾಳಿ ಇಲ್ಲ. ಹಾಂ ಬಂದು ತಗೊಂಡಿ ನಿನ್ನಂದ್ರು ಉಡ್ಸಂಗಲ್ಲ ನೋಡಿ ಬಾಟ್ ಬರ್ತೈತಿ. ಭಾಳ ಅಂದ್ರೆ ಬಾಕ್ ಹೋಗಿತ್ರಿ ಮಾರ ಇಲ್ಲಿ ಅಂತ ಅತ್ತಾಗ. ಅದ್ರ ಸಂಬಂಧ ಅಲ್ಲಿ ಬೀಚ್ ಸೈಡ್ ಹೋಗಿದ್ದೀವಿ. ಕೆಟ್ಟ ದಿನ್ನೆರೆ ಐತಿ. ಈಗ ಇಲ್ಲಿ ಬಂದ ಮೌಂಟೇನ್ ಡ್ಯೂ ಕಡೆ ಅದೀನಿ. ಡರ್ಕಿ ಆಗೆ ಜೀತ್ ಹೇ. ಈಗ ಜಸ್ಟ್ ಸಾವಂತವಾಡಿ ಬಂದೀವಿ. ಒಂದು ಅಲ್ಲಿಂದ ಶಿರ್ಳದಿಂದ ರೆಡಿಯಿಂದ ಒಂದು 26 ಕಿಲೋಮೀಟ್ರ್ ಆಕೈತ್ರಿ ಅದ ಟೋಟಲ. 26 ಕಿಲೋಮೀಟ್ರ್. ಈಗ ಹಿಂದಿರೋದು ಏನೈತ್ರಿ ಸಾವಂತವಾಡಿ ಇದನ್ನ ರೀ. ಇದು ರೈಲ್ವೆ ಸ್ಟೇಷನ್ ಇದೆ. ಬರೀ ಸ್ವಲ್ಪ ಚಾದು ಕುಡಿನ್ರಿ ಮಾರ. ಎಷ್ಟು ಇಮ್ಯುನಿಟಿ ಭಾಳ ಆದತ್ರಿ ಇಲ್ಲಿ ಮಾರಾಟ. ಭಾಳ ಅಂದ್ರೆ ಭಾಳ ಐತಿ. ಚಾದು ಕುಡೋದ
ಸಾವಂತವಾಡಿ ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಆಗತ್ರಿ. ಇದೇನೈತಿ ಒಂದು 10 ಕಿಲೋಮೀಟ್ರ್ ದೂರ ಐತಿದ ಇದು ರೈಲ್ವೆ ಸ್ಟೇಷನ್. ಇನ್ನು ಸಾವಂತವಾಡಿ ಏನೈತಿ 10 ಕಿಲೋಮೀಟ್ರ್ ಆಗೈತಿ. ಬರೀ ಹೋಗೋಣ ಬಂದು ಸಾವಂತವಾಡಿಯಾಗ ಇಲ್ಲಿ ಒಂದು ಕೆರೆ ಐತಿ. ಮಸ್ತ್ ಐತಿ. ಮಿಡಲ್ ಐತಿ, ಅದು ಊರಾಗ ಐತಿ. ಮತ್ತು ಊರು ಸುತ್ತಲೂ ಹಿಂಗೆ ಇದನ್ನ ಐತದ. ಈಗ ರೋಡ್ ಐತಿ. ಮತ್ತು ತೋರಿಸ್ತೀನಿ ರೋಡ್ ಹೆಂಗೈತಿ. ಈಗ ಅದ ನೋಡ್ರಿ ಹೆಂಗೈತಿ ತೋರಿಸ್ತೀನಿ. ಇವೆಲ್ಲ ಇದನ್ನದಾವ ರೂಮ್ಸ್ ಹೋಟೆಲ್ಸ್ಗಳು ಅದಾವ. ಇಲ್ಲೆಲ್ಲ ಶಾಪ್ಸ್ ಅದಾವ ನೋಡ್ರಿ ಹೆಂಗೈತಿ. ಇಲ್ಲೆಲ್ಲ ಅಲ್ಲೆಲ್ಲ ಕೆರೆ ಐತಿ. ಅದೆಲ್ಲ ಕೆರೆ ಅದು ಪೂರಾ ಒಂದು ರೌಂಡ್ ಹಾಕೊಂಡು ಹಿಂಗೆ ಬರ್ಬೋದು. ಹಿಂಗೆ ಮಸ್ತ್ ನೈಟ್ ಭಾರಿ. ಮಣ್ಣು ಬರೋ ಮುಂದೆ ನೈಟ್ದಾಗ ಭಾರಿ ಐತಿ. ಲೈಟಿಂಗ್ ಅದು ಎಲ್ಲ ಹಾಕ್ಯಾರು. ಕುಂಡ್ರಾಕ್ ಇಟ್ಟವ್ರು. ಮಸ್ತ್ ಅಂದ್ರೆ ಮಸ್ತ್ ಮಾಡ್ಯಾರು. ಎಲ್ಲ ಅದಾವ. ಗೋಡಂಬಿ ಬದಾಮ ಎಲ್ಲ ತೊಗೊಂಡಿವ. ಬರೀ ಹೋಗೋಣ ಈಗ. ಯಾಕಂದ್ರೆ ಇಲ್ಲಿ ಸಾವಂತವಾಡಿ ಅಂದ್ರೆ ಮಸ್ತ್ ಐತಿ ಇಲ್ಲಿ ಪ್ಲೇಸ್. ಮತ್ತು ಇಲ್ಲಿ ಎಲ್ಲ ಬದಾಮ ಮತ್ತು ಗೋಡಂಬಿ ಇಲ್ಲೇ ಬೆಳಿತಾರೆ ಇವ್ರು. ಅದ್ರ ಸಂಬಂಧ ಸೊಯ್ ಆಕತಿ. ತೊಗೊಂಡು ಹೋಗೋಣ. ಮನ್ಯಾಗ ಅದು ಬೇಕಲ್ಲ. ಮತ್ತು ಏನಾರು ತೊಗೊಂಡು ಹೋಗ್ಲಿಕ್ಕೆ ಬೈತಾರೆ ರೀ. ಮಮ್ಮಿ ಬೈತಾಳ. ಅಂಬುಲಿಂದ ಬಂದೀವ್ರಿ. ಈಗ ಬೆಳಗಾವಿ ಇನ್ನೊಂದು 40 ಕಿಲೋಮೀಟ್ರ್ ಐತಿ. ನಾವು ಗಾಡಿ ಹೊಡ್ಯಾತೀವಿ. ಈಗ TVS ರೋನಿನ್ ನಿಜೋಡನ ಹೊಡಿತಾನೆ. ಇಲ್ಲಿ ಮಟ್ಟ ನಾವು ಹೊಡೆದ್ನಿ. ಇನ್ನು ಮೇಲೆ ನಿಜೋಡನ ಹೊಡಿತಾನೆ. ನೋಡ್ಲ ಮಸ್ತ್ ಹ್ಯಾಂಡ್ ಗ್ಲೂಸ್ ಹಾಕೊಂಡು ಬರ್ರಿ ಮುಖ ನೋಡ್ರಿ ಮಾವ್ರ ಎಟ್ಟು ಕಟ್ಟಾಗೈತಪ್ಪ. ಇನ್ನೊಂದು 40 ಕಿಲೋಮೀಟ್ರ್ ಐತಿ. ಅಲ್ಲಿ ಹೋಗಿ ಊಟ ಮೂನು. ಟೈಮ್ 4 ಗಂಟೆ ಐತ್ರಿಪ್ಪ ಮಾರ. ಹೊತ್ತಾಗ ಹೋಗ್ಬೇಕು. ನಾ ಐತ್ರಿ ಹಾರಗಿರಿಗೆ ಹೋಗ್ಬೇಕೀಗ. ಬೆಳಗಾವಿಯಿಂದ ಹಾರಗಿರಿಗೆ ಹೋಗಿ ಹಾರಗಿರಿಯಿಂದ ಮುದೋಳು ಹೋಗ್ಬೇಕು. ಟೈಮ್ ಭಾಳ ಆಕೈತಿ ನೈಟ್ ನಮಗೂ. ಬರೀ ಹೋಗೋಣ ಒಂದು ಸ್ವಲ್ಪ. ಭಾರಿ ಐತಿಲ್ಲ ರೋಡ್. ಈಗ ಜಸ್ಟ್ ನಾವೆಲ್ಲ ಮುಗಿಸ್ಕೊಂಡು ಊಟ ಅದು ಮಾಡಿ ಇದಕ್ಕೆ ಬಂದೀವಿ. ಎಲ್ಲಿದ ಹುಕ್ಕೇರಿಯಿಂದ ಇದೊಂದು NH4 ಹೈವೇ ಐತ್ರಪ್ಪ. ಯಾವ್ದು ಆಮೇಲೆ ಇದೆ ಅಂತ ಗೊತ್ತಿಲ್ಲ. ಬಹುಶಃ ಇದು ಕೊಲ್ಲಾಪುರ ಹೋಗಿರ್ಬೇಕಿದು. ಬೆಳಗಾವಿ ಕೊಲ್ಲಾಪುರ ಇರ್ಬೇಕಿದೆ ಹೈವೇ. ನೋಡ್ರಲ್ಲ ಹೆಂಗೈತಿದ. ಮಸ್ತ್ ಅಂದ್ರೆ ಮಸ್ತ್ ಐತಿ. ಫುಲ್ ಅಂದರೆ ಭಾಳ ಟೈರ್ಡ್ ಆಗೈತ್ರಿ ಮಾರೇ ಹತ್ತಾಗ. ಬರೀ ಹೋಗುಣ ಈಗ. ನಾನು ನೋಡ್ರಲ್ಲ ಗಾಡಿ ನೋಡ್ರಲ್ಲ ಇದೆಲ್ಲ NH4 ಹೈವೇ ರೀ ಅದ. ನೋಡ್ರಿ ಹೆಂಗೈತಿ ತಪ್ಪು. ಇದು ಟೋಲ್ ಕಡೆ ಇಲ್ಲಿ ಬಂದು ಈಗ ಗಾಡಿ ನಿಲ್ಸಿದ್ನಿ. ಗಾಡಿ ಫುಲ್ ಹೀಟ್ ಆಗಿಬಿಡತ್ರ.